ವೀಕ್ಷಕರೇ, ಸ್ಯಾಂಡಲ್ವುಡ್ನ ನಟರಾದಂತಹ ಡಾಲಿ ಧನಂಜಯ್ ಅವರ ಮದುವೆ ತುಂಬ ಚೆನ್ನಾಗಿ ನಡೆದಿತ್ತು, ಅದ್ದೂರಿಯಾಗಿ ನಡೆದಿತ್ತು. ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ಗಣ್ಯಾತಿ ಗಣ್ಯರೆಲ್ಲ ಬಂದಿದ್ರು. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ನಟ ಡಾಲಿ ಧನಂಜಯ್ ಅವರ ಮದುವೆಗೆ ಯಾರೆಲ್ಲ ನಟರು ಬಂದಿಲ್ಲ ಮತ್ತು ಅದಕ್ಕೆ ಕಾರಣ ಏನು ಅನ್ನುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಬೇರೆ ಭಾಷೆಗಳಿಗಿಂತ ಕನ್ನಡ ಭಾಷೆ ಸಿನಿಮಾಗಳನ್ನ ಹೆಚ್ಚು ನೋಡ್ತೀರಾ ಅವರು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ ನಟರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲಿಗೆ ನಟ ಡಾಲಿ ಅವರ ಮದುವೆಗೆ ಯಾವ ನಟ ಬಂದಿಲ್ಲ ಅಂತ ನೋಡೋದಾದರೆ ಸ್ವತಃ ಡಾಲಿ ಧನಂಜಯ್ ಅವರೇ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಜಾರ್ಜಿಯಾ ದೇಶಕ್ಕೆ ಹೋಗಿದ್ದು, ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು ಇಬ್ಬರು ಕೂಡ ಧನಂಜಯ್ ಅವರ ಮದುವೆಗೆ ಬರೋದಕ್ಕೆ ಆಗಿಲ್ಲ. ಇನ್ನು ಎರಡನೇದಾಗಿ ನೋಡೋದಾದರೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್, ಇವರು ಕೂಡ ಡಾಲಿ ಅವ್ರ ಮದುವೆಗೆ ಬರೋಕ್ಕೆ ಆಗಲಿಲ್ಲ. ಸೆಲೆಬ್ರಿಟಿ ಲೀಗ್ನಲ್ಲಿ ಬ್ಯುಸಿ ಆಗಿರುವ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಡಾಲಿ ಅವರ ಮದುವೆಗೆ ಬರೋಕ್ಕೆ ಆಗಲಿಲ್ಲ. ಮೂರನೇದಾಗಿ ನಟ ರಕ್ಷಿತ್ ಶೆಟ್ಟಿ. ವೀಕ್ಷಕರೇ, ನಟ ಡಾಲಿ ಧನಂಜಯ್ ಮತ್ತು ರಕ್ಷಿತ್ ಶೆಟ್ಟಿ ಅವರಿಗೆ ಅಷ್ಟೊಂದು ಪರಿಚಯವಿಲ್ಲದ ಕಾರಣ ಮದುವೆ ಆಮಂತ್ರಣ ಪತ್ರವನ್ನು ರಕ್ಷಿತ್ ಶೆಟ್ಟಿ ಅವರಿಗೆ ಡಾಲಿ ಧನಂಜಯ್ ಅವರು ಕೊಟ್ಟಿಲ್ಲ. ಈ ಕಾರಣದಿಂದ ರಕ್ಷಿತ್ ಶೆಟ್ಟಿ ಅವರು ಆ ಒಂದು ಮದುವೆಗೆ ಆಗಮಿಸಲಿಲ್ಲ. ನಾಲ್ಕನೇದಾಗಿ ನಟ ಕಿಚ್ಚ ಸುದೀಪ್, ಅವರು ಕೂಡ ಡಾಲಿ ಧನಂಜಯ್ ಅವ್ರ ಮದುವೆಗೆ ಆಗಮಿಸಲಿಲ್ಲ. ಕಿಚ್ಚ ಸುದೀಪ್ ಅವರಿಗೆ ಮದುವೆ ಆಮಂತ್ರಣ ಪತ್ರವನ್ನು ಡಾಲಿ ಧನಂಜಯ್ ಅವರು ಕೊಟ್ಟಿದ್ರು ಸಹ KCCC ಕ್ರಿಕೆಟ್ನಲ್ಲಿ ಬ್ಯುಸಿ ಆಗಿರುವಂತಹ ನಟ ಸುದೀಪ್ ಅವರು ಡಾಲಿ ಧನಂಜಯ್ ಅವ್ರ ಮದುವೆಗೆ ಹೋಗೋದಕ್ಕೆ ಆಗಲಿಲ್ಲ. ಐದನೇದಾಗಿ ನಟ ವಿಜಯ್ ರಾಘವೇಂದ್ರ. ವೀಕ್ಷಕರೇ, ನಟ ವಿಜಯ್ ರಾಘವೇಂದ್ರ ಅವರಿಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನು ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ವಿಜಯ್ ರಾಘವೇಂದ್ರ ಅವರು ಈ ಒಂದು ಮದುವೆಗೆ ಹೋಗಲಿಲ್ಲ. ಆರನೇದಾಗಿ ನೋಡೋದಾದ್ರೆ ರಾಘವೇಂದ್ರ ರಾಜ್ಕುಮಾರ್, ಖುದ್ದಾಗಿ ರಾಘಣ್ಣನ ಮನೆಗೆ ತೆರಳಿ ಮದುವೆ ಆಮಂತ್ರಣ ಪತ್ರವನ್ನು ಡಾಲಿ ಧನಂಜಯ್ ಅವರೇ ಕೊಟ್ಟಿದ್ರು. ಆದರೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕೆಲ ಆರೋಗ್ಯ ಸಮಸ್ಯೆಗಳಿಂದಾಗಿ ಈ ಒಂದು ಮದುವೆಗೆ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಲಾಗುತ್ತದೆ. ಏಳನೇದಾಗಿ ನಟಿ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಡಾಲಿ ಧನಂಜಯ್ ಅವರು ಹೋಗಿ ಮನೆಗೆ ತೆರಳಿ ಮದುವೆ ಇನ್ವಿಟೇಷನ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಮಂಡ್ಯದಲ್ಲಿರುವ ನಟಿ ಸುಮಲತಾ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಇನ್ನು ಎಂಟನೇದಾಗಿ ನೋಡೋದಾದ್ರೆ ನಟ ರಿಷಬ್ ಶೆಟ್ಟಿ. ವೀಕ್ಷಕರೇ, ನಟ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಡಾಲಿ ಧನಂಜಯ್ ಅವ್ರ ಮದುವೆಗೆ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ರು. ಆದರೆ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ರಿಷಬ್ ಶೆಟ್ಟಿ ಮತ್ತು ಕುಟುಂಬ ವಿದೇಶಕ್ಕೆ ಹೋಗಿರುವ ಕಾರಣ ಈ ಒಂದು ಮದುವೆಗೆ ಅವ್ರಿಗೂ ಬರೋದಕ್ಕೆ ಆಗಲಿಲ್ಲ. ಒಂಬತ್ತನೇದಾಗಿ ನಟ ಮತ್ತು ನಿರ್ದೇಶಕರಾದಂತಹ ದಿನಕರ್ ತೂಗುದೀಪ್. ವೀಕ್ಷಕರೇ, ನಟ ಡಾಲಿ ಧನಂಜಯ್ ಆಮಂತ್ರಣ ಪತ್ರವನ್ನು ದಿನಕರ್ ತೂಗುದೀಪ್ ಅವರ ಮನೆಗೆ ತೆರಳಿ ಕೊಟ್ಟಿದ್ರು. ಆದರೆ ದರ್ಶನ್ ಅವರಿಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ದಿನಕರ್ ತೂಗುದೀಪ್ ಅವರು ಕೂಡ ಈ ಮದುವೆಗೆ ಬರಲಿಲ್ಲ. ಹೌದು ಸ್ನೇಹಿತರೆ, ಹೌದು, ಈ ಕಾರಣಕ್ಕಾಗಿ ಅವರು ಬರಲಿಲ್ಲ. ಇನ್ನು ನಟ ಹತ್ತನೇದಾಗಿ ನಟ ನೋಡೋದಾದ್ರೆ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನು ಕೊಟ್ಟಿಲ್ಲ. ಈ ಕಾರಣಕ್ಕಾಗಿ ಇವರು ಕೂಡ ಈ ಒಂದು ಮದುವೆಗೆ ಬರಲಿಲ್ಲ. ಇನ್ನು 11ನೇದಾಗಿ ನಟಿ ರಚಿತಾರಾಮ್ಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನು ಕೊಟ್ಟಿದ್ರು. ಆದರೆ ನಟಿ ರಚಿತಾರಾಮ್ರವರು ಈ ಒಂದು ಮದುವೆಗೆ ಬರಲಿಲ್ಲ. ಮತ್ತೊಬ್ಬರ ಸಂಬಂಧಿಕರ ಮದುವೆ ಇದ್ದ ಕಾರಣ ಈ ಒಂದು ಮದುವೆಗೆ ಭೇಟಿ ನೀಡೋಕೆ ಆಗಲಿಲ್ಲ. 12ನೇದಾಗಿ ನಟಿ ರಶ್ಮಿಕಾ ಮಂದಣ್ಣ. ಹೌದು ಸ್ನೇಹಿತರೆ, ಹೈದರಾಬಾದ್ಗೆ ತೆರಳಿ ರಶ್ಮಿಕಾ ಮಂದನ್ಗೂ ಕೂಡ ಇವರು ಡಾಲಿ ಧನಂಜಯ್ ಅವರು ಒಂದು ಮದುವೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು. ರಶ್ಮಿಕಾ ಮಂದನ್ ಡಾಲಿ ಅವರ ಮದುವೆಗೆ ಬರಲಿಲ್ಲ. 13ನೇದಾಗಿ ನಟಿ ಅಮೃತಾ ಅಯ್ಯಂಗಾರ್. ಹೌದು ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆದಂಥ ಇವರಿಬ್ರು ಅಮೃತಾ ಅಯ್ಯಂಗಾರ್ ಅವರಿಗೂ ಕೂಡ ನಟ ಡಾಲಿ ಧನಂಜಯ್ ಅವರು ಮದುವೆ ಆಮಂತ್ರಣ ಪತ್ರವನ್ನು ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ಅಮೃತಾ ಅಯ್ಯಂಗಾರ್ ಅವರು ಈ ಒಂದು ಮದುವೆಗೆ ಬರಲಿಲ್ಲ. ಹೌದು ಸ್ನೇಹಿತರೆ, ಈ ಒಂದು ಮದುವೆಗೆ ಅವರು ಕೂಡ ಬರಲಿಲ್ಲ. 14ನೇದಾಗಿ ನೋಡೋದಾದ್ರೆ ನಟ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ದಾರೆ. ನಟ ದರ್ಶನ್ಗೆ ಕೊನೆವರೆಗೂ ಮದುವೆ ಆಮಂತ್ರಣ ಪತ್ರವನ್ನು ಡಾಲಿ ಕೊಟ್ಟಿಲ್ಲ. ಈ ಕಾರಣದಿಂದಾಗಿ ನಟ ದರ್ಶನ್ ಅವರು ಈ ಒಂದು ಮದುವೆಗೆ ಬರಲಿಲ್ಲ. ಹೌದು ಸ್ನೇಹಿತರೆ, ಇನ್ನು 15ನೇದಾಗಿ ನೋಡೋದಾದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಇದ್ದಾರೆ. ಹೌದು ಸ್ನೇಹಿತರೆ, ರವಿಚಂದ್ರನ್ ಕುಟುಂಬಕ್ಕೂ ಕೂಡ ಡಾಲಿ ಧನಂಜಯ್ ಮದುವೆ ಆಮಂತ್ರಣ ಪತ್ರವನ್ನು ಕೊಟ್ಟಿಲ್ಲ. ಹೀಗಾಗಿ ರವಿಚಂದ್ರ ಅವರು ಕೂಡ ಈ ಒಂದು ಮದುವೆಗೆ ಬರೋದಕ್ಕೆ ಆಗಲಿಲ್ಲ. ವೀಕ್ಷಕರೇ, ಇದಷ್ಟಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ನೆಚ್ಚಿನ ನಟ ಯಾರು ಅಂತ ಕಮೆಂಟ್ ಮಾಡಿ.